ಬೆಂಗಳೂರು ಶ್ರೀ ಬ್ರಹ್ಮ ಬೈದರ್ಕಳ ಗರೋಡಿಯಲ್ಲಿ ವಾರ್ಷಿಕ ನೇಮೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದ್ದು ಸಹಸ್ರಾರು ಮಂದಿ ಭಕ್ತಾದಿಗಳು ಬ್ರಹ್ಮ ಬೈದರ್ಕಳ ಗಂಧ ಪ್ರಸಾದ ಸಹಿತ ಮಧ್ಯಾಹ್ನ ಹಾಗೂ ರಾತ್ರಿ ನಡೆದ ಅನ್ನ ಪ್ರಸಾದ ಸ್ವೀಕರಿಸಿ ಧನ್ಯರಾದರು. ಈ ಬಗ್ಗೆ ಮಾತನಾಡಿದ ಕೋಟಿ ಪೂಜಾರಿ ಅವರು ವಾರ್ಷಿಕ ನೇಮೋತ್ಸವದ ಅಂಗವಾಗಿ ಜನವರಿ 4ರ ಬೆಳಗ್ಗೆ 7:30ಕ್ಕೆ ನಾಗದೇವರಿಗೆ ತಾನು ತಾಂಬೂಲ ನಡೆದಿದ್ದು ಅದೇ ದಿನ ರಾತ್ರಿ 7ಕ್ಕೆ ಅನ್ನ ನೈವೇದ್ಯ ಅಖಿಲ್ ಸೇವೆ ಆ ಬಳಿಕ ದರ್ಶನ ಪ್ರಸಾದ ವಿತರಣೆ ನಡೆಯಿತು. ಜನವರಿ 5ರ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆಯಲ್ಲಿ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿದ್ದಾರೆ. ಸಾಯಂಕಾಲ 7:30ಕ್ಕೆ ಕೋಟಿ ಚೆನ್ನಿಯರು ಕೊಳಲ ಬಾಕಿಮಾರು ಪ್ರವೇಶದೊಂದಿಗೆ ಬ್ರಹ್ಮ ಬೈದರ್ಕಳ ನೇಮೋತ್ಸವ ಆರಂಭಗೊಂಡು ಆ ಬಳಿಕ ಮತ್ತೆ ಅನ್ನ ಪ್ರಸಾದ ವಿತರಿಸಲಾಗಿದೆ. ಜನವರಿ 6ರ ಬೆಳಿಗ್ಗೆ ಮಾಯಂದಿಲ್ ದೇವಿಯ ನೇಮದೊಂದಿಗೆ ವಾರ್ಷಿಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ತೆರೆ ಬೀಳಲಿದೆ ಎಂಬುದಾಗಿ ತಿಳಿಸಿದ್ದಾರೆ. ಕಣ್ಣಂಗಾರ ಕುರ್ತು ಕಾಲುವ ಏತು ಕಾಲಾಟದ ಆ ಕುರ್ತರು ನಿನ್ನಾಯಿನಲ್ಲಿ ಮಣ್ಣು ಹಲವಾರು ಕಾಲುಗಳು ಹಲವು ಬೇಲೆ ಮನಸ್ಸನ್ನು ಕೂರ್ನಗೋಲಿಡೆ ಅವ್ರ ನಿಂದು ಕಲೆಯ ಮೇಲೆ ತೋರಿಕೆ ಇತ್ತಿನಲ್ಲ ದಿಕ್ಕಿ ದೇಶದ ಖ್ಯಾತಿ ತಿನ್ನೋದು ಕಟ್ಲೆ ತನಕ ಇತ್ಲೆ ಹಿಡಿ ಪುನರ್ ಪ್ರತಿಷ್ಠಾನ ಗ್ರಾಮ ಭಕ್ತಿರ ಇಷ್ಟೇ ಯೋಗ್ಯತಿನ ಖಾತಿರ ಮಾತ್ರ ಸೇರಿ ಕೂರ್ನಗೋಲಿಡೆ ಮಾತಾಡುತ್ತೆ ಅದೇ ಅನ್ನದಾನ ಅವು ಪೂರ ನೋಡ್ಕೊಡ್ತೀನಿ ಸುತ್ತ ಪೂರಲ್ಲ ನೋಡ್ಬೋದು ಈ ಕಾಲದ ಕಟ್ಟಲೆಲ್ಲ ವಿಜೃಂಭಣೆ ನಡ್ಕೊಂಡು ಬಂದು ನನಗೆ ಆಸೆ. ಈ ಸಂದರ್ಭ ಗರೋಡಿ ಸಮಿತಿ ಅಧ್ಯಕ್ಷ ಸೀನಾ ಪೂಜಾರಿ, ಅರ್ಚಕ ಗಿರಿಧರ್ ಪೂಜಾರಿ, ಶ್ರೀನಾಥ್ ಹೆಗ್ಡೆ, ಅನಿಲ್ ಶೆಟ್ಟಿ, ಶೇಖರ್ ಕರ್ಕೇರ ಮುಂತಾದವರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24 7 ಪಡುಬಿದ್ರೆ.